ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇವತ್ತು ಯಾವ ರೀತಿ ಯುಎಸ್ ಆಯಿಲ್ ಅಲ್ಲಿ ಟ್ರೇಡ್ ನ ತಗೊಂಡಿದ್ದೆ ಅಂಡ್ ಸೇಮ್ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ. ಈ ಟ್ರೇಡ್ ನಮಗೆ ಮೋರ್ ದೆನ್ 1:2 ಟಾರ್ಗೆಟ್ ಅನ್ನು ನಮಗೆ ನೀಡಿದೆ ಅಂಡ್ ನನ್ನ ಪ್ರಾಫಿಟ್ ಅನ್ನ ಇಲ್ಲಿ ನೀವು ಗಮನಿಸಿದ್ರೆ ಅರೌಂಡ್ 187, 198 ಅರೌಂಡ್ $200 ನಿಮಗೆ ಪ್ರಾಫಿಟ್ ರನ್ ಆಗ್ತಾ ಇರೋದು ಇಲ್ಲಿ ಕಾಣಲಿಕ್ಕೆ ಸಿಗಬಹುದು. ತುಂಬಾನೇ ಸಿಂಪಲ್ ಲಾಜಿಕ್ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನು ನಾನು ತಗೊಂಡಿದ್ದೆ ಅಂಡ್ ಮೋರ್ ದೆನ್ 1:2 ಟಾರ್ಗೆಟ್ ನಮಗೀಗ ಆಲ್ರೆಡಿ ಅಚೀವ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ಯುಎಸ್ ಆಯಿಲ್ ಸ್ವಲ್ಪ ಸ್ಲೋಲಿ ರಿವರ್ಸಲ್ ಬರ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ನಾನು ಈ ಟ್ರೇಡ್ ಅನ್ನ ಫಸ್ಟ್ ಗೆ ಎಕ್ಸಿಟ್ ಆಗ್ತೇನೆ, ಆನಂತರ ಇದರ ಹಿಂದಿನ ಲಾಜಿಕ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಹಾಗೆ ಯಾವ ರೀತಿ ಈ ಟ್ರೇಡ್ ಅನ್ನು ನಾವು ತಗೊಂಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯುಎಸ್ ಆಯಿಲ್ ಅನ್ನು ನಾವು ಗಮನಿಸಿದ್ರೆ ಶಾರ್ಪ್ ಆಗಿರೋ ಒಂದು ಫಾಲ್ ನಮಗೆ ಯುಎಸ್ ಆಯಿಲ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಮೋರ್ ದೆನ್ 1:2 ಟಾರ್ಗೆಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಕ್ಯಾಂಡಲ್ ಕ್ಲೋಸ್ ಆಗಲಿ, ಈ ಬೇಸ್ಡ್ ಆಗಿ ನಾನು ಈ ಪೊಸಿಷನ್ ಅನ್ನ ಯಾವ ರೀತಿ ನಾವು ಎಕ್ಸಿಟ್ ನ ಕಾಣಬೇಕು ಅನ್ನೋದನ್ನ ಗಮನಿಸೋಣ. 1 ಮಿನಿಟ್ ಅಲ್ಲಿ ಕೂಡ ನಾವು ಯುಎಸ್ ಆಯಿಲ್ ನ ಗಮನಿಸಿದ್ರೆ ಸ್ಲೋಲಿ ಪ್ರೈಸ್ ನಮಗೆ ರಿವರ್ಸಲ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ನಿಯರ್ ಅಬೌಟ್ $192, $193 ನಮಗೆ ರನ್ ಆಗ್ತಾ ಇದೆ. ಸೊ ನಿಯರ್ ಅಬೌಟ್ $220, $230 ತನಕ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ಈಗ ಸ್ವಲ್ಪ ಪ್ರಾಫಿಟ್ ನಮಗೆ ರಿವರ್ಸಲ್ ಬರ್ತಾ ಇರೋ ಕಾರಣಗಳಿಂದ ಕಮ್ಮಿ ಕಾಣ್ತಾ ಇರೋದು ಸಿಗ್ತಾ ಇದೆ. ಸೊ ಅರೌಂಡ್ $200 ಪ್ರಾಫಿಟ್ ನಮಗೆ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಪಾಯಿಂಟ್ ಅಲ್ಲಿ ನೀವು ಗಮನಿಸಬಹುದು ಪ್ರಾಫಿಟ್ ಇಲ್ಲಿ ನಮಗೆ ರನ್ ಆಗ್ತಾ ಇದೆ. ಸೊ ಈ ಪೊಸಿಷನ್ ಅನ್ನು ನಾನು ಎಕ್ಸಿಟ್ ಆಗ್ತೇನೆ, ಆನಂತರ ನಿಮಗೆ ಇದರ ಲಾಜಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ನಿಯರ್ ಅಬೌಟ್ $200 ಪ್ರಾಫಿಟ್ ಅಲ್ಲಿ ನಾನು ಈ ಪೊಸಿಷನ್ ಅನ್ನು ಎಕ್ಸಿಟ್ ಆಗಿದೆ. ನಿಯರ್ ಅಬೌಟ್ $200 ನಮಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. 200 ಇಂಟು ನಾವು 90 ಅಂತ ಮಾಡಿದ್ರೆ ನಮಗೆ ಅರೌಂಡ್ 18,000 ಪ್ರಾಫಿಟ್ ಈ ಟ್ರೇಡ್ ಅಲ್ಲಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಏನಕ್ಕೆ ನಾವು 90 ಇಂದ ಇದು ಮಾಡಬೇಕಾಗುತ್ತೆ, USDT ಗೆ ನಾವು ಕನ್ವರ್ಟ್ ಮಾಡಿ ಇದರ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗುತ್ತೆ. ಈಗ ಈ ಟ್ರೇಡ್ ಅನ್ನ ಸೇಮ್ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದೆ. ಅರೌಂಡ್ 6 ಗಂಟೆಗೆ ಈ ಟ್ರೇಡ್ ಅನ್ನು ನಾನು ಅಪ್ಡೇಟ್ ಮಾಡಿದೆ. ಪ್ಲಾನಿಂಗ್ ಟು ಸೆಲ್ ಯುಎಸ್ ಆಯಿಲ್ ಬಿಲೋ 76.74 ಅಂತ. ಆನಂತರ ನೀವು ನೋಡಬಹುದು 1:1 ಟಾರ್ಗೆಟ್ ಹಾಗೆ 1:2 ಟಾರ್ಗೆಟ್ ಅನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೇನೆ. ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ನ ಮೆಂಬರ್ಸ್ ಕೂಡ ಈ ಟ್ರೇಡ್ ಅನ್ನು ತಗೊಂಡಿದ್ರೆ ಅಂಡ್ ಉತ್ತಮವಾದ ಮೊಮೆಂಟಮ್ ನಮಗೆ ಯುಎಸ್ ಆಯಿಲ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಈಗ ಸ್ಲೋಲಿ ನಮಗೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ, ಬಟ್ 1:2 ನಮಗೆ ಟಾರ್ಗೆಟ್ ತುಂಬಾನೇ ಇನಫ್ ಆಗುತ್ತೆ. ಸೊ ಹಾಗಾಗಿ 1:2 ಟಾರ್ಗೆಟ್ ಗೆ ನಾನು ಈ ಪೊಸಿಷನ್ ಅನ್ನ ಎಕ್ಸಿಟ್ ಆಗಿದ್ದೇನೆ. ಇದರ ಹಿಂದಿನ ಲಾಜಿಕ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರೆ, ಯುಎಸ್ ಆಯಿಲ್ ಏನಿದೆಯಲ್ಲ ನಮಗೆ ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ ನಮಗೆ ಪ್ರೀವಿಯಸ್ ವೀಕ್ ಅಲ್ಲಿ ನಮಗೆ ಕೊಟ್ಟಿತ್ತು. ಆನಂತರ ಪ್ರೈಸ್ ಕಂಪ್ಲೀಟ್ಲಿ ಸೈಡ್ ವೈಸ್ ಮೊಮೆಂಟಮ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಮಾಡ್ತಾ ಇತ್ತು. ಆನಂತರ ನಮಗೆ ಪ್ರೈಸ್ ಇಲ್ಲಿ ಟ್ರೆಂಡ್ ಲೈನ್ ಫೇಕ್ ಔಟ್ ಅನ್ನು ಕೊಡುತ್ತೆ. ಆ ಬೇಸ್ಡ್ ಆಗಿ ಫಸ್ಟ್ ಒಂದು ಮೊಮೆಂಟಮ್ ಕೊಡುತ್ತೆ, ಆನಂತರ ಪ್ರೈಸ್ ಮತ್ತೆ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ. ಇಲ್ಲಿ ಏನಾಗುತ್ತೆ, ಪ್ರೈಸ್ ಒಂದು ಅಪ್ಸೈಡ್ ಮೊಮೆಂಟಮ್, ಆನಂತರ ಕನ್ಸಾಲಿಡೇಷನ್, ಆನಂತರ ಟ್ರೆಂಡ್ ಚೇಂಜ್, ಆನಂತರ ಮತ್ತೆ ಅಪ್ಸೈಡ್ ಮೊಮೆಂಟಮ್, ಇಲ್ಲಿ ಒಂದು ಸ್ವಿಂಗ್ ಅನ್ನ ಪ್ರೈಸ್ ಯೂಶುವಲಿ ಕ್ರಿಯೇಟ್ ಮಾಡುತ್ತೆ. ಈಗ ನಿಮ್ಗೆ ಗೊತ್ತಿರಬಹುದು ಸ್ವಿಂಗ್ಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ಈ ರೀತಿ ಅಪ್ಸೈಡ್ ಮೊಮೆಂಟಮ್ ಕೊಟ್ಟಾಗ ಸ್ವಿಂಗ್ ಈ ರೀತಿ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಾಗ ಸ್ವಿಂಗ್ ಈ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ವಿಂಗ್ ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆನಂತರ ಪ್ರಾಪರ್ಲಿ ಈ ಪಾಯಿಂಟ್ ಅಲ್ಲಿ ಟ್ರೆಂಡ್ ಲೈನ್ ಕೂಡ ಕ್ರಿಯೇಟ್ ಆಗುತ್ತೆ. ಯಾವಾಗ ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆಗುತ್ತೆ ಆ ಪಾಯಿಂಟ್ ಅಲ್ಲಿ ನಾನು ಇಲ್ಲಿ ಎಂಟರ್ ನ ಪ್ಲಾನ್ ಮಾಡ್ತೀನಿ 5 ಮಿನಿಟ್ಸ್ ಬೇಸ್ಡ್ ಆಗಿ. ಅಂಡ್ ನಮ್ಮ ಎಸ್ ಎಲ್ ಏನಿರುತ್ತಲ್ಲ 5 ಮಿನಿಟ್ಸ್ ಬೇಸ್ಡ್ ಆಗಿ ನಮ್ಮ ಎಸ್ ಎಲ್ ಅನ್ನು ಕೂಡ ನಾವು ಪ್ಲೇಸ್ ಮಾಡ್ತೀವಿ. ಅರೌಂಡ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಇಲ್ಲಿ ಗಮನಿಸಿದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಯಾವ ಟಚ್ ಪಾಯಿಂಟ್ ಇರುತ್ತೆ ಅದರ ಮೇಲ್ಗಡೆ ನಮ್ಮ ಎಸ್ ಎಲ್ ಇರುತ್ತೆ ಟ್ರೆಂಡ್ ಲೈನ್ ಅಲ್ಲಿ ಯೂಶುವಲಿ. ಸೊ ಅದರ ಮೇಲ್ಗಡೆ ನಾನು ಎಸ್ ಎಲ್ ನೀಡ್ತೇನೆ. ಫಸ್ಟ್ ಗೆ ನಮಗೊಂದು ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಅನಂತರ ಪ್ರೈಸ್ ರಿವರ್ಸಲ್ ಕೂಡ ಬರುತ್ತೆ. ಬಟ್ ನಮ್ಮ ಎಸ್ ಎಲ್ ಯಾವುದೇ ಕಾರಣಕ್ಕೂ ಇಲ್ಲಿ ಟ್ರಿಗರ್ ಆಗಲ್ಲ. ಅಲ್ಲಿಂದ ನೇರವಾದ ಫಾಲ್ ನಮಗೆ ಯುಎಸ್ ಆಯಿಲ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈಗ ಇದರಲ್ಲಿ ಎಂಟ್ರಿ ಬೇಕಿದ್ರೆ ನಾವು ಇಲ್ಲೊಂದು ಎಂಟ್ರಿನ ಪ್ಲಾನ್ ಮಾಡಬಹುದು, ಅಥವಾ ಪ್ರೈಸ್ ರಿವರ್ಸಲ್ ಬಂದಾಗ ಸ್ವಲ್ಪ ಎಂಟ್ರಿನ ಪ್ಲಾನ್ ಮಾಡಬಹುದು. ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಎಂಟ್ರಿ ಪ್ಲಾನ್ ಮಾಡಿದಾಗ ನಮಗೆ ಏನಾಗುತ್ತೆ, ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಬಗ್ಗೆ ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಮಾಡಿದ್ದೇನೆ. ಸೊ ಆ ವಿಡಿಯೋನ ನೀವು ಗಮನಿಸಬಹುದು. ಈ ರೀತಿ ನಾವು ಯುಎಸ್ ಆಯಿಲ್ ಅಲ್ಲಿ ಟ್ರೇಡ್ ನ ತಗೊಂಡಿದ್ವಿ ಅಂಡ್ ಸೇಮ್ ಟ್ರೇಡ್ ಅನ್ನು ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಅಲ್ಲೂ ಕೂಡ ನಾವು ಅಪ್ಡೇಟ್ ನ ಮಾಡಿದ್ವಿ. ಇಫ್ ಇನ್ ಕೇಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಗೆ ಜಾಯ್ನ್ ಆಗಬೇಕು ಅಂದ್ರೆ ತುಂಬಾನೇ ಸಿಂಪಲ್, ನಮ್ಮ ಫ್ರೀ ಟೆಲಿಗ್ರಾಮ್ ಚಾನೆಲ್ ಏನಿದೆಯಲ್ಲ ಅದಕ್ಕೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಪಿನ್ಡ್ ಮೆಸೇಜ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸ್ನೆಸ್ ಅಕೌಂಟ್ ಓಪನಿಂಗ್ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಇದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ಮಿನಿಮಮ್ $50 ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಟ್ರೇಡ್ ಅನ್ನು ತಗೊಳ್ಬೇಕಾಗುತ್ತೆ. ಆನಂತರ ಈ ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಬೇಕಾಗುತ್ತೆ. ವಿತಿನ್ 24 ಅವರ್ಸ್ ನಿಮ್ಮನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ಗೆ ಆಡ್ ಮಾಡಲಾಗುವುದು. ಸೊ ಆ ಪ್ರೊಸೀಜರ್ ನೀವು ಫಾಲೋ ಮಾಡಿ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ಗೂ ಕೂಡ ಜಾಯಿನ್ ಆಗಬಹುದು. ಸೊ ಈ ರೀತಿ ನಾನು ಇವತ್ತು ಯುಎಸ್ ಆಯಿಲ್ ಅಲ್ಲಿ ಟ್ರೇಡ್ ನ ತಗೊಂಡಿದ್ದೇನೆ. ಐ ಹೋಪ್ ನಿಮಗೆ ಈ ಕ್ವಿಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.